ಎಲ್ಲ ಪ್ಲಸ್ ಇದು ಏನಿದೆ ನೋಡ್ರಿ ಒಳ್ಳೆ ಆಯ್ತಾ ಸರ್ ಸ್ವಲ್ಪ ಈ ಕಡೆ ಬನ್ನಿ, ನಮ್ಮ ಪೊಲೀಸರು ಈ ಕಡೆ ಬನ್ನಿ, ಸ್ವಲ್ಪ ಈ ಕಡೆ ಬನ್ನಿ. ಎರಡೂ ಕಡೆ ಏನಿದೆ ಸರ್, ಲ್ಯಾಂಡ್ ಹೆಂಗಿದೆ ನೋಡಿ ಈ ಥರ ಇದೆ. ಈಗ ನೀರು ತ್ರಾಸ ಆಗಲ್ಲ, ಇಲ್ಲಿ ಡೌನ್ ಹತ್ರ ಬಂದು ನಿಂತು ಬಿಡುತ್ತೆ. ಇವ್ರು ಏನು ಮಾಡ್ಬೇಕು, ಪ್ರೂವ್ ಮಾಡ್ಬೇಕು. ಅದನ್ನ ಇಷ್ಟು ದಿವಸ ಮುಂದಿನ ಸರ್ಕಾರ ಕಾಣಬೇಕಲ್ಲ ಮುಂದೆ widen this. So even when that is the one which is existing, right? You are seeing. You know, 5 ಸ್ಟ್ರೈಟ್ ಆಗಿ ಹಿಂದೆ ಬರುತ್ತಮ್ಮ. ಸರ್ ನನ್ನ ಸಜೆಷನ್ ಸರ್ ಲಾಸ್ಟ್ ಟೈಮ್ ಸತೀಶ್ ರೆಡ್ಡಿ ಸಾಹೇಬರು ಹೇಳಿದ ಪ್ರಕಾರ ನಮ್ಮ ರೂಪನಗರ ವ್ಯವಸ್ಥೆ ಇಲ್ಲಿಂದ ಇಲ್ಲಿ ಮಾಡಲಿಕ್ಕೆ ಏನು ವ್ಯವಸ್ಥೆ ಮಾಡಲಿಕ್ಕೆ ಹೇಳಿದ್ರು ನಾವು ಡಿಸಾಸ್ಟರ್ ಬಿಸಾಕಿ ನೀರು ಫ್ಲೋ ಸರ್ ಹಂಗೆ ಮಾಡಿದ್ದು ಸರ್. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎಲ್ಲ ಕೆಲಸ ಮಾಡ್ತಾರೆ ಬಿಡ್ರಿ ಅಲ್ಲಿ. ಏನು ಮಾಡೋಕ್ಕಾಗಲ್ಲ, ನಾವು ರೋಡ್ ಮಾಡ್ತೀವಿ. ಹೊಡಿ ಹೇಳ್ತೀವಿ ಬ್ಯಾಕ್ ವಾಟರ್ ಬಂದರೆ ಅದು ಅವ್ರು ರಿಪೇರಿ ಮಾಡಲಿಕ್ಕೆ
ನಾನು ಹೋಗಿದ್ದೇನೆ, ಹೋಗಿ ಅವ್ರು ಕೊಡ್ತಾರೆ. ಈ ಥರ ಏನು ಈ ಮನೆಗಳಿದೆಯಲ್ಲ, ಈ ಅಕ್ಕಪಕ್ಕ ಮನೆಗಳಿಗೆ ಏನಾಗ್ತದೆ, ನೀರು ಜಾಸ್ತಿ ಆದ ತಕ್ಷಣ ನೀರು ತುಂಬಿಡ್ತಾ ಇದೆ. ಈ ಕೆಲವರೆಲ್ಲ ಬೇಸ್ಮೆಂಟ್ ಮಾಡ್ಕೊಂಡಿದ್ದಾರೆ, ಬೇಸ್ಮೆಂಟ್ ಕಾರ್ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಆದರೆ ನೀರು ಪಂಪ್ ಮಾಡಕ್ಕೆ ಹೋಗಿ ಎಲೆಕ್ಟ್ರಿಕ್ ಆಗಿ ಶಾಕ್ ಆಗಿದೆ. ಅದಕ್ಕೆ ನಾನು ನಮ್ಮ ಮನೆಯಲ್ಲಿ ಯಾರಿಗೂ ಬೇಸ್ಮೆಂಟ್ ಕೊಡೋದು ಬೇಡ ಅಂತ. ಅವ್ರೇನು ಹೈ ಬೇಕಾದ್ರೆ ಎಕ್ಸ್ಟ್ರಾ ಕೊಡಿ, ಬೇಸ್ಮೆಂಟ್ ಕೊಡೋದು ಬೇಡ, ಎಕ್ಸ್ಟ್ರಾ ಬೇಕಾದ್ರೆ ಐ ಕೊಡಿ. ಹೈ ಕೊಟ್ಟಾಗ ಪಾರ್ಕಿಂಗ್ ನಮ್ಮ ಮೇಲ್ಗಡೆ ಮಾಡ್ತಾರೆ. ಬೇಸ್ಮೆಂಟ್ ತೆಗಿತಾ ಇದ್ರು 2-3 ತೆಗೆದ್ಬಿಟ್ಟು ಅದನ್ನೆಲ್ಲ ತೆಗಿತಾ ಇರಲಿ. ಕಸ ಬರೋದನ್ನ ತೆಗಿತಾ ಇರಲಿ. ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಅದು IS ಇಂಟರ್ಮೀಡಿಯೇಟ್ CAG ಮಾಡಿದ್ರು, ಕೆಲಸ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ಹಾಕೊಂಡು ಮಳೆ ಬಂದಾಗೆಲ್ಲ ಇದೊಂದು ಸ್ಪಾಟು ಸರ್, 200 ಮಾಡಿ ಅಂತ ಹೇಳಿದ್ದೀನಿ. ಒಂದು ನಿಮಿಷ ಕೇಳಿ ಮಾಡಿಬಿಟ್ಟು ಅಲ್ಲಿ STP ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲ, ಇಲ್ಲಿಂದ ಲೈನ್ ಮಾಡ್ತಾ ಇದ್ದೀವಿ, ಕೆಲಸ ಸ್ಟಾರ್ಟ್ ಆಗಿದೆಯಲ್ಲ. ನೀರಿನ ಪ್ರಾಬ್ಲಮ್ ಬರಲ್ಲ. ಮೇಲ್ಗಡೆ ರೈಲ್ವೆ ಗರ್ಡನ್ ಮೇಲೆ ಹೋಗ್ಬೇಕು. ಆಮೇಲೆ ಆದ್ಮೇಲೆ ನಾವು ಪರ್ಮನೆಂಟ್ ನೀರು ವಾಪಸ್ ಟ್ರೈನ್ ಕ್ಲೀನ್ ಮಾಡಿಸಿ, ಮೇಜರ್ ಪ್ರಾಬ್ಲಮ್, ಟ್ರೈನ್ ಕ್ಲೀನ್ ಮಾಡ್ತಾ ಇದ್ದಾರೆ ಸರ್. ಪ್ರಾಕ್ಟಿಕಲ್
ಸರ್ ಅಲ್ಲಿ ಇನ್ನೊಬ್ಬ ಏನು ಹೇಳ್ತಾನೆ ಸರ್ ಕಮರ್ಷಿಯಲ್ ಪ್ರಾಪರ್ಟಿ ಹೋಗ್ತಾ ಇದೆ ಹೌದು ಸರ್ ಪ್ರಾಕ್ಟಿಕಲ್ ಪರ್ಮನೆಂಟ್ ಸೊಲ್ಯೂಷನ್ ಏನಂತ ಪಕ್ಕದಲ್ಲಿ 100 ಮೀಟರಲ್ಲಿ 150 ಫೀಟ್ ರೋಡ್ ಬಂದಿದೆ. 70% ರೋಡ್ ವರ್ಕ್ ಮುಗಿದೋಗ್ಬಿಟ್ಟಿದೆ. 3 ಇಶ್ಯೂ ಇದಾವೆ ಸರ್ ಅದರಲ್ಲಿ. ಒಂದು ಪ್ಲಾನ್ ನೋಡ್ತಾ ಇದ್ದಾರೆ ಹೇಳ್ರಿ ಏನಂತ ಹೇಳೋದು ಆರೋಪಿದು ಟೆಂಡರ್ ಕರೆದಿದ್ದೀರಲ್ಲ, ಬೇಗ ಫೈಲ್ ಕ್ಲಿಯರ್ ಮಾಡಿ. 150 ಫೀಟ್ ರೋಡ್ ಇದೆ, ಅದೊಂದು ಇಶ್ಯೂ ಇದೆ. 70% ಕೆಲಸ ಮುಗಿದೋಗ್ಬಿಟ್ಟಿದೆ ಸರ್. 3 ಇಶ್ಯೂ ಇದಾವೆ. ಒಂದು ಆರೋಪಿ, ಎರಡನೇದು ಫಾರೆಸ್ಟ್ನವ್ರಿಗೆ ಅಲ್ಟರ್ನೇಟಿವ್, ನಾನೇ ಫಾರೆಸ್ಟ್ನವ್ರಿಗೆ ಬರೆದಿದ್ದೆ, ಅಲ್ಟರ್ನೇಟಿವ್ ಲ್ಯಾಂಡ್ ಕೊಡಬೇಕು ಆನೇಕಲ್ಲಲ್ಲಿ. ಇವ್ರು ಇಲ್ಲಿ ಬಿಡಕ್ಕೆ ರೆಡಿ ಇಲ್ಲ. ಆ ಫೈಲು DC AC ಮಧ್ಯೆ ಓಡಾಡ್ತಾನೆ ಇದೆ. ತಹಸೀಲ್ದಾರು DC, ತಹಸೀಲ್ದಾರು DC, ಆನೇಕಲ್ DC. ಒಟ್ಟಿಗೆ ಕರೆದು ಮಾತಾಡಬೇಕಾಗಿತ್ತಲ್ವಾ? ಯಾರ ಹತ್ರ ಇದ್ದೀನಿ ಫಾಲೋ ಅಪ್ ಮಾಡಿ. ನಮ್ಮ ಸ್ವಂತ ಜಾಗದಲ್ಲಿ ಪೈಪ್ ಸರ್ಕಾರದ ಒಳ್ಳೆ ಕಥೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಪೈಪ್ ಹಾಕಂಗೆ ಜಾಗ ಬಿಟ್ಟು ಸೆಂಟ್ರ್, ನಮ್ಮ ಮನೆ ಸೆಂಟ್ರಲ್ಲಿ. ನಿಮ್ಮ ಮನೆ ಸೆಂಟ್ರ್ ಅಲ್ಲಲ್ಲ, ನಿಮ್ಮ ಅಕ್ಕನ ಜಾಗ ಅಂತ. ಆಯ್ತು, ಈಗ ಇಲ್ಲಿ ಇವ್ರ ಟೈಟನ್ ಸರ್ ಅವರೇ ಹೇಬಲ್ ಅವರೇ ಮೇಡಮ್ ಇರ್ತಾರೆ, ಇಬ್ಬರು ಸಂಗೀತ ಸಿಂಗಲ್ ಸ್ಟಾರ್ ಗಾಡಿ ನಾವು ಸ್ಲೋ ಇಲ್ಲ ಒಳ್ಳೆ ಅವ್ರೆ ಬಾ. ಇದನ್ನ ಕನ್ಸೆಂಟ್ ಅಕ್ವಿಷನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇಲ್ಲ ಈ ಜಾಗನ 10 ಎಕರೆ ನಮಗೆ ಫ್ರೀ ಆಗಿ ಬಿಟ್ಬಿಡೋದು, ಫ್ರೀಯಾಗಿ ವಿತೌಟ್ ಎನಿ ಕಾಸ್ಟ್. ನಾವು ಕಾಸ್ಟ್ ಏನಾದ್ರು ಹೊರಟ್ರೆ ಬಾಕ್ಸ್ ತಯಾರು ಮಾಡ್ತಾ ಇದ್ದಾರೆ ಸರ್. ಬಾಕ್ಸ್ ತಯಾರು ಮಾಡಬೇಕು. ಸುರೇಶ್ ಸರ್ ಕೀಳು ಕೊಡ್ಬಾರ್ದು ಸರ್, ಮಾತಿ ಕೀಳು ಕೊಡ್ಬಾರ್ದು. BJP Paul. ಇಲ್ಲ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ವಾರ್ಡ್ ಅರ್ಥ ಆಗಿದೆ ಸರ್. ಇಲ್ಲ ನಾಲ್ಕು ಪ್ರಾಪರ್ಟಿ ಬರುತ್ತೆ ಸರ್. ಇದು ಕಾರ್ಲೆ ಪ್ರಾಪರ್ಟಿ ಸರ್, ಇದು ಬ್ಯಾಂಕ್, ಇದು ಸ್ವಲ್ಪ ಹಿಂದೆ 15 ಆಗಸ್ಟ್ 15 ಟೈಮ್ ಕೊಟ್ಬಿಟ್ರಿ ಅವ್ರಿಗೆ ಎಲ್ಲ ಟೈಮ್ ಬೋರ್ಡ್ ಆಗಿ ಮಾಡಬೇಕು. ಇವತ್ತು ಬೆಂಗಳೂರು ನಗರದಲ್ಲಿ ಮಳೆಯಿಂದ ಹಾನಿಯಾಗಿರ್ತಕ್ಕಂಥ ಪ್ರದೇಶಗಳಿಗೆ ನಾನು ಮತ್ತು DK ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟ್ರು, ಆಮೇಲೆ KJ ಜಾರ್ಜ್,
ಬೈರತಿ ಸುರೇಶ್, ಶಾಸಕರಾದಂಥ ಬೈರತಿ ಬಸವರಾಜ್, ಅರವಿಂದ್ ಲಿಂಬಾವಳಿ, ಸತೀಶ್ ರೆಡ್ಡಿ, ರಾಮಮೂರ್ತಿ, ಆಮೇಲೆ ಅಧಿಕಾರಿಗಳು, ಕಾರ್ಪೊರೇಷನ್ನವರು ಎಲ್ಲ ಬಂದಿದ್ರು. ತುಷಾರ್ ಗಿರಿನಾಥ್, ಅಡ್ಮಿನಿಸ್ಟ್ರೇಟರ್, ಮಹೇಶ್ವರ ರಾವ್, ಬಿಬಿಎಂಪಿ ಆಫೀಸರು, ಕಮಿಷನರು, ಜಯರಾಮ್, BDA ಕಮಿಷನರು, ಆಮೇಲೆ ಜಲಮಂಡಳಿ ಅಧ್ಯಕ್ಷರು, ಚೇರ್ಮನ್ ಮತ್ತು MD ಸೌಮ್ಯ ರೆಡ್ಡಿ ಇದ್ರು ಇದರಲ್ಲಿ ಪುರಪುರಪಾಳ್ಯ. ಆಮೇಲೆ ನಮ್ಮ ಚೀಫ್ ಸೆಕ್ರೆಟರಿ ಬಂದಿದ್ರು. ಅದು ಬಿಜೆಪಿ ಆಮೇಲೆ BBMP ಆಫೀಸರ್ಸ್ಗಳೆಲ್ಲ ಬಂದಿದ್ರು. ಮೊದಲಿಗೆ ನಾವು ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಅಲ್ಲಿ ರಾಜಕಾಲುವೆ ಪರಿಶೀಲನೆ ಮಾಡೋದು. ಅಲ್ಲಿ ರಾಜಕಾಲುವೆ ಒತ್ತುವರಿಯಾಗಿದೆ. ಅದನ್ನ ಕೂಡಲೇ ತೆರವು ಮಾಡಿಸಿ ಅಂತ ಹೇಳಿದ್ದೀನಿ. ನೀರು ಸರಾಗವಾಗಿ ಹರಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ದೀನಿ. ಅದನ್ನ ಸಬ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು. ಎರಡನೇದು, ಮಾನ್ಯತಾ ಟೆಕ್ ಮಾರ್ಕ್ ನ CEO ಅವರು ತಮ್ಮ ಸ್ವಂತ ರಸ್ತೆನಲ್ಲಿ ಚರಂಡಿ ನಿರ್ಮಿಸಿ ಅದನ್ನು ಪರಿಹಾರ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ 90 ದಿನಗಳಿಗೆ ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. 90 days ನಲ್ಲಿ ಅದಕ್ಕೆ ಪರಿಹಾರ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಅಲ್ಲಿ ಇದ್ರು, ಅವರೇ ಸ್ವತಃ ಒಪ್ಕೊಂಡಿದ್ದಾರೆ. ಎರಡನೇ ಪಾಯಿಂಟ್ ನಾವು ನೋಡಿದ್ದು HBR ಬಡಾವಣೆ. HBR ಬಡಾವಣೆ ಅಲ್ಲಿ 5ನೇ ಹಂತದ ರಾಜಕಾಲುವೆ ಇದೆಯಲ್ಲ, ಅಲ್ಲಿ ಸಮಸ್ಯೆ ಇದೆ. ಅಲ್ಲಿ ಜನವಸತಿ ಮನೆಗಳಿಗೆಲ್ಲ ನೀರೆಲ್ಲ ನುಗ್ಗಿದೆ. ಅಲ್ಲಿ ರಾಜಕಾಲುವೆಗೆ ತಡೆಗೋಡೆ ನಿರ್ಮಾಣ ಆಗ್ತಾ ಇದೆ. ನಾನು ಈ ಕಾರ್ಯಕ್ರಮ ಕೂಡಲೇ ಶೀಘ್ರವಾಗಿ ಪೂರ್ಣಗೊಳಿಸಬೇಕು, ಮುಗಿಸ್ಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಯಾರ್ಯಾರು ಡಿಬ್ರೀಸ್ ಚರಂಡಿಗೆ ಹಾಕ್ತಾರೆ ಅವ್ರ ಮೇಲೆ ಕಠಿಣವಾಗಿ ಕ್ರಮ ತಗೋಬೇಕು ಅಂತ ಹೇಳಿ ಆಯುಕ್ತರು BBMPಗೆ ಸೂಚಿಸಿದ್ದಾರೆ. ಆಮೇಲೆ BDA ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಿ ಒತ್ತುವರಿಗಳನ್ನ ಮುಲಾಜಿಲ್ಲದೆ ತೆರವುಗೊಳಿಸಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಸಾಯಿ ಲೇಔಟ್ ಹೋಗಿದ್ದೆ. ಸಾಯಿ ಲೇಔಟ್ ಅದೇನಾಗಿದೆ, ತಗ್ಗು ಪ್ರದೇಶದಲ್ಲಿದೆ ಜಾಗ. ರಾಜಕಾಲುವೆಗಿಂತ ತಗ್ಗು ಪ್ರದೇಶದಲ್ಲಿದೆ. ಸೊ ಹಾಗಾಗಿ ಮಳೆ ಜಾಸ್ತಿ ಬಂದಾಗೆಲ್ಲ ಅದು ಸಮಸ್ಯೆ ಉಂಟಾಗ್ತದೆ.
ಹಾಗಾಗಿ ನೀರು ಸರಾಗವಾಗಿ ಹರಿತಾ ಇಲ್ಲ ರಾಜಕಾಲುವೆಯಲ್ಲಿ. ಕಾರಣ ಯಾಕಪ್ಪ ಅಂತಂದ್ರೆ ಆ ರೈಲ್ವೆ ಬ್ರಿಡ್ಜ್ ಹತ್ರ 2 ವೆಂಟ್ ಇದಾವಲ್ಲ, ಆ ವೆಂಟು ಅಗಲಾಗಿಲ್ಲ, ಬಹಳ ಚಿಕ್ಕದಾಗಿದ್ದಾವೆ. ಅದರಿಂದ ಅವು ದೊಡ್ಡದು ಮಾಡ್ಬೇಕಾಗ್ತದೆ. ಅದನ್ನ ದೊಡ್ಡದು ಮಾಡಿದ್ರೆ ನೀರು ಸಲೀಸಾಗಿ ಹರ್ಕೊಂಡು ಹೋಗ್ತದೆ, ಮತ್ತೆ ನೀರು ವಾಪಸ್ ಬರೋದು ಹಿಂದಕ್ಕೆ ಬರೋದು ಕೂಡ ತಪ್ಪಲಿಕ್ಕೆ ಸಾಧ್ಯ ಆಗ್ತದೆ. ಇದು ಅನೇಕ ವರ್ಷಗಳಿಂದ ಸಮಸ್ಯೆ ಇದೆ. ಅದು ಜಾಸ್ತಿ ಕಾನ್ಸ್ಟಿಟ್ಯೂನ್ಸಿ ಇಲ್ಲ, ಕಾನ್ಸ್ಟಿಟ್ಯೂನ್ಸಿ ಎಫೆಕ್ಟ್ ಆಗ್ತದೆ. ಗದ್ದಲದಲ್ಲಿ ಜಾರ್ಜ್ ಕಾನ್ಸ್ಟಿಟ್ಯೂನ್ಸಿಗೆ ಬ್ಯಾಕ್ ವಾಟರ್ ಬಂದದ್ದು. ಅದು ಬ್ಯಾಕ್ ವಾಟರ್ ಬರ್ತಾ ಇರೋದ್ರಿಂದ ಇವ್ರ ಕಾನ್ಸ್ಟಿಟ್ಯೂನ್ಸಿಗೆ ಅಡಚಣೆ ಆಗುತ್ತೆ. ಇದು ಮಾಡೋದ್ರಿಂದ ವಾಪಸ್ ನೀರು ಹರಿತದಲ್ಲ, ಅದು ಬರ್ತದಲ್ಲ, ತಡೆಯತಕ್ಕಂಥದ್ದು ತಪ್ಪುತ್ತೆ. ಆಮೇಲೆ ಈ ಸಾಯಿ ಲೇಔಟ್ ನಲ್ಲಿ ಮನೆಗಳಿಗೆ ನೀರು ನುಗ್ಗುತ್ತಲ್ಲ, ಅವು ತಪ್ಪಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಾನು ಸೂಚನೆ ಕೊಟ್ಟಿದ್ದೀನಿ, ವೆಂಟ್ಸ್ ಇದೆಯಲ್ಲ ಅದನ್ನ ಅಗಲ ಮಾಡಿ ಅಂತ ಸೂಚನೆ ಕೊಟ್ಟಿದ್ದೀನಿ. ಎರಡು ಅಡಿಷನಲ್ ವೆಂಟ್ಸ್ ಪ್ರಾರಂಭ ಮಾಡಿಸಿದ ಆಗಿದೆ. ಪ್ರಾರಂಭ ಆಗಿದೆ. ದುಡ್ಡು ಮತ್ತು ರಿಲೀಸ್ ಮಾಡಿ ದುಡ್ಡು ಕೂಡ ಕೊಟ್ಟಿದ್ದೀವಿ. ಆಮೇಲೆ ರೈಲ್ವೆ ಇಲಾಖೆಗೆ ಕೊಡ್ಬೇಕಾಗಿರ್ತಕ್ಕಂಥ ಡಿಪಾಸಿಟ್ ಮಾಡ್ಬೇಕಾಗಿದ್ದ ದುಡ್ಡನ್ನು ಕೂಡ ಡಿಪಾಸಿಟ್ ಮಾಡಿ ಅಂತ BBMP ಅವರಿಗೆ ಹೇಳಿದ್ದೀನಿ. ಸುಮಾರು 13 ಕೋಟಿ ಅಲ್ಲ, 13 ಕೋಟಿ ರೈಲ್ವೆಗೆ ಇಲಾಖೆಗೆ ಡಿಪಾಸಿಟ್ ಮಾಡೋದು 3 ಕೋಟಿ ಚಿಲ್ಲರೆ. ಕಾಮಗಾರಿ ವೆಚ್ಚ ಎಲ್ಲ ಸೇರಿ 13 ಕೋಟಿ ರೂಪಾಯಿನ BBMP ಕೂಡಲೇ ಕೊಡಬೇಕು. ಈಗಾಗಲೇ 6 ಕೋಟಿ ರೂಪಾಯಿ ಕೆಲಸ ಆಗಿದೆ. $6 ಕೋಟಿ ಕೆಲಸ ಆಗಿ 3 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಮತ್ತೆ ಅಲ್ಲಿ ನೋಡ್ಕೊಂಡು ಮಹದೇವಪುರಕ್ಕೆ ಹೋಗಿದ್ದು. ಮಹದೇವಪುರದಲ್ಲಿ MLA ಇದ್ರು, ಎಕ್ಸ್ ಮಿನಿಸ್ಟರ್ ಅರವಿಂದ್ ಲಿಂಬಾವಳಿ. ಅಲ್ಲಿ ಪಣತ್ತೂರ್ ಗಾರ್ಡನ್ ಅಲ್ಲಿ ನೀರು ಹರಿಲಿಕ್ಕೆ ಸರಾಗವಾಗಿ ಹೋಗ್ಲಿಕ್ಕೆ ತೊಂದರೆಯಾಗಿ ಪದೇ ಸಮಸ್ಯೆ ಆಗ್ತದೆ ಮಳೆ ಬಂದಾಗಿಲ್ಲ. ರಸ್ತೆ ಮೇಲೆ ಸುಮಾರು 4 ಅಡಿ ನೀರಷ್ಟು ನಿಂತಿರುತ್ತದೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ರೈಲ್ವೆ ಲೈನ್ ಇದೆಯಲ್ಲ, ಅದು ಕೆಳಗಡೆ ಅಗಲ ಕೇವಲ 30 ಅಡಿ ಇದೆ. ಸೊ ಇನ್ನೂ 30 ಅಡಿ ವಿಸ್ತರಣೆ ಮಾಡಿದ್ರೆ ಈ ಸಮಸ್ಯೆ ಬಗೆಹರಿಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ರಸ್ತೆ ವೈಡನ್ ಮಾಡಬೇಕು. ಮತ್ತೆ ಇವೆಲ್ಲ ಕೆಲಸಗಳು ಪ್ರಾರಂಭ ಆಗಿದಾವೆ. ಸುಮಾರು 80% ಅಷ್ಟು ಕೆಲಸ ಮುಗಿದಿದೆ. ಇನ್ನ 20% ಕೆಲಸ ಮುಗಿಬೇಕಾಗಿದೆ.
ಅದನ್ನು ಕೂಡಲೇ ಮುಗಿಸಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀನಿ. ಸೊ ಇನ್ನು 45 ದಿನಗಳೊಳಗಡೆ ಮುಗಿಸ್ಬೇಕು ಅಂತ ಹೇಳಿ ಅವ್ರಿಗೆ ಟೈಮ್ ಬೌಂಡ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದೀನಿ. ಪೂರ್ಣ ಕೆಲಸ 45 ದಿನಗಳೊಳಗಡೆ ಮುಗಿಬೇಕು, ಉಳಿದಿರಂತ ಎಲ್ಲ ಕೆಲಸನೂ ಕೂಡ ಮುಗಿಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ. ಮತ್ತೆ ಹೊಸ ತಂತ್ರಜ್ಞಾನ ಇದೆಯಲ್ಲ, ಟ್ರಂಚ್ಲೆಸ್ ಟೆಕ್ನಾಲಜಿ, ಅದನ್ನ ಬಳಸಿ ಮಾಡ್ತಾ ಇದ್ದಾರೆ ಕೆಲಸನ. ಟ್ರಂಚ್ಲೆಸ್ ಟೆಕ್ನಾಲಜಿ ಅದನ್ನು ಬಳಸಿ ಮಾಡ್ತಾ ಇದ್ದಾರೆ. ಕಾಫಿ ನೀನು ನಾನೊಬ್ಬನಿಗೆ ತಂದು ಕೊಡ್ತೀನಿ. ಸಿಲ್ಕ್ ಬೋರ್ಡ್ ಹತ್ರ ಹೋದವು. ಸಿಲ್ಕ್ ಬೋರ್ಡ್ ಹತ್ರ ಒಂದು ಸಮಸ್ಯೆ ಇದೆ. ಹಿಂದಿನೂ ಹೋಗಿದ್ದೆ ನಾನು, ಈ ಸಾರಿನೂ ಹೋಗಿದ್ದೆ. ಟ್ರೆಂಚ್ಲೆಸ್ ಯಾವುದು ನಿಮ್ಗೆ ಗೊತ್ತಿಲ್ವಾ? ನಿನಗೆ ಗೊತ್ತಿಲ್ವೇನಪ್ಪ? ಅವರು ಹೊಸ ಟೆಕ್ನಾಲಜಿನ ಬಳಸ್ತಾ ಇದ್ದಾರೆ. ಟ್ರೆಂಚ್ಲೆಸ್ ಟೆಕ್ನಾಲಜಿ ಅಂತ ಒಂದಿದೆ. ಆ ಟೆಕ್ನಾಲಜಿನ BBMP ಅವರು ಅದು ಹಿಂಗಿದೆಯಲ್ಲ, ಓಪನ್ ಮಾಡ್ಬೇಕಾಗಿಲ್ಲ ಸರ್. ಅದು ಭೂಮಿ ಹಿಂಗಿದೆಯಲ್ಲ, ಹಿಂಗ್ ನೀರು ಹೋಗ್ತದೆ, ಅದಕ್ಕೆ ಕೆಳಗಡೆಯಿಂದ ನೀರು ಹೋಗಂಗ್ ಮಾಡೋದು. ಸೊ ಅದು ಟೆಕ್ನಾಲಜಿ, ಅದು ಗೊತ್ತಾಯ್ತಾ? ಹಿಂಗೆ ಇದು ಭೂಮಿ ಹಿಂಗಿದೆ, ನೀರು ಹಿಂಗ್ ಹೋಗಲ್ಲ, ಅದಕ್ಕೆ ಕೆಳಗಡೆಯಿಂದ ಹೋಗಂಗ್ ಮಾಡೋದು. ಅದು ಹೊಸ ಟೆಕ್ನಾಲಜಿ. ಹಿಂಗ ಹೋಗಕ್ಕಾಗಲ್ವಲ್ಲ. ಗೊತ್ತಾಯ್ತು ಈಗ ಅವ್ರು ಹೇಳೋದು ಗೊತ್ತಾಯ್ತಾ? ಈಗ ನಾನು ಹೇಳದ್ದು ಬಹಳ ಪ್ರಾಕ್ಟಿಕಲ್ ಆಗಿರುತ್ತೆ, ಅವರು ಟೆಕ್ನಿಕಲ್ ಆಗಿ ಹೇಳ್ತಾ ಇದ್ದಾರೆ. ಆಮೇಲೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಇದೆಯಲ್ಲ, ಅಲ್ಲಿ ಹೋಗಿದ್ದೆ. ಅಲ್ಲಿ 4 ಕಡೆಗಳಿಂದ ನೀರು ಬರ್ತದೆ. ಮಡಿವಾಳ ಕಡೆಯಿಂದ 2 ಕಾಲುವೆಗಳು, ಆಮೇಲೆ ಬೈರ್ಸಂದ್ರ ಕಡೆಯಿಂದ 2 ಕಾಲುವೆ, ಅವೆಲ್ಲ ಸೇರ್ಕೊಂಡು HSR ಲೇಔಟ್ಗೆ ಹೋಯ್ತವೆ. ಹಾಗಾಗಿ ನೀರು ಹೆಚ್ಚಾದಾಗೆಲ್ಲ ಉಕ್ಕಿ ಹರಿತದೆ, ರಸ್ತೆಗಳಿಗೆಲ್ಲ ನೀರು ಬರ್ತದೆ. ಇದು ಮೆಟ್ರೋ ಸಂಸ್ಥೆ, BBMP ಹಾಗೂ ರಾಷ್ಟ್ರೀಯ ಹೆದ್ದಾರಿ ಈ 3 ಜನರು ಸೇರ್ಕೊಂಡು ಮಾಡಬೇಕಾಗಿದೆ. ಇದು ಮೆಟ್ರೋ, BBMP, ನ್ಯಾಷನಲ್ ಹೈವೇ. ಅಲ್ಲಿ ಸತೀಶ್ ರೆಡ್ಡಿ ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ಟನಲ್ ಮಾಡಿದ್ರೆ ನೀರು ಹರಿಸ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ನಾನೇನ್ ಹೇಳಿದ್ದೀನಿ, BBMP ಅಧಿಕಾರಿಗಳಿಗೆ ಕೂತ್ಕೊಂಡು ನೀವು BBMP ಅವರು, ಮೆಟ್ರೋದವರು, ಇವರು ನ್ಯಾಷನಲ್ ಹೈವೇ ಅವರು ಕೂತ್ಕೊಂಡು ಒಂದು ತೀರ್ಮಾನ ಮಾಡಿ ಅಂತ ಹೇಳಿ ಸೂಚಿಸಿದ್ದೀನಿ. ಆಮೇಲೆ ಅಲ್ಲಿಂದ ಗುರಪ್ಪನ ಪಾಳ್ಯ
ಊರಪ್ಪನ ಪಾಳ್ಯಕ್ಕೆ ಹೋಗಿದ್ದೆ. ಅಲ್ಲಿ ಏನಾಗಿದೆ, ತಡೆಗೋಡೆ ಹಾಕಿದಾರಲ್ಲ, ಅದು ಕುಸಿದು ಬಿಟ್ಟಿದೆ. ಕುಸಿದು ಮನೆಗಳಿಗೆಲ್ಲ ನೀರು ನುಗ್ಬಿಟ್ಟಿದೆ. ಊರಪ್ಪನ ಪಾಳ್ಯ ಅಲ್ಲಿ ಬಹಳ ಜನಸಂದಣಿ ಜಾಸ್ತಿ ಇರ್ತಕ್ಕಂಥದ್ದು, ದೊಡ್ಡ ರಸ್ತೆಗಳು ಇಲ್ಲ, ಚಿಕ್ಕ ಚಿಕ್ಕ ರಸ್ತೆಗಳು ಇರ್ತಕ್ಕಂಥದ್ದು. ಮತ್ತೆ ಎಲ್ಲೆಲ್ಲಿ ಕೆಳಗಡೆ ಮನೆಗಳಿದ್ದಾವೆ ಎಲ್ಲ ಮನೆಗಳಿಗೆಲ್ಲ ನೀರು ನುಗ್ಬಿಟ್ಟಿದೆ. ಅವ್ರ ದವಸ ಧಾನ್ಯಗಳು, ಬಟ್ಟೆ ಬರಿಗಳು ಅವೆಲ್ಲ ಹಾಳಾಗಿದ್ದಾವೆ. ಅದಕ್ಕೆ ನಾನು ಮಹೇಶ್ವರರಾವ್ ಹೇಳಿದ್ದೀನಿ, ಒಂದು ಸರ್ವೆ ಮಾಡಿಸಿ ಅಲ್ಲಿ ಎಷ್ಟು ನಷ್ಟ ಆಗಿದೆ ಪರಿಹಾರ ಕೊಡಬೇಕು ಅಂತ ಹೇಳಿದ್ದೀನಿ ನಾನು. ಬೇರೆ ಕಡೆನೂ ಕೂಡ ಪರಿಹಾರ ಕೊಡಿ ಅಂತ ಹೇಳಿದ್ದೀನಿ. ಸಾಯಿ ಲೇಔಟ್ ಇಲ್ಲ, ಸರ್ವೆ ಮಾಡಿಸಿ ಎಷ್ಟು ನಷ್ಟ ಆಗಿದೆ ಅಷ್ಟು ಪರಿಹಾರ ಕೊಡಿ ಅಂತ ಹೇಳಿದೆ. ಅವರು 1 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ. 1 ಲಕ್ಷ ರೂಪಾಯಿ. ಅದಕ್ಕೆ ನಾನು ಹೇಳಿದೆ, 1 ಲಕ್ಷ ಕೊಡ್ಬೇಕಾ, 50,000 ಕೊಡ್ಬೇಕಾ, 75,000 ಕೊಡ್ಬೇಕಾ, 60,000 ಕೊಡ್ಬೇಕಾ, ಸರ್ವೆ ಮಾಡಿಸ್ರಿ, ಏನೇನ್ ನಷ್ಟ ಆಗಿದೆ ಅವ್ರು ತಿಳ್ಕೊಂಡು ಕೂಡ್ಲೆ ಸರ್ವೆ ಮಾಡಿಸಿ ಅಂತ ಹೇಳಿದ್ರು. ಕೂಡಲೇ ಸರ್ವೆ ಮಾಡಿಸಿ ಅವರಿಗೆ ಪರಿಹಾರ ಕೊಡಬೇಕು. ಸಾಯಿ ಲೇಔಟ್ ನಲ್ಲೂ ಕೂಡ ಅದೇ ತರ ಮಾಡಬೇಕು. ಎಲ್ಲೆಲ್ಲಿ ಮನೆಗೆ ನೀರು ನುಗ್ಗಿದೆ ಅಲ್ಲೆಲ್ಲ ಅದನ್ನ ಮಾಡಬೇಕು ಅಂತ ಹೇಳಿದಿಲ್ಲ. ಎಲ್ಲೆಲ್ಲಿ ಮನೆಗೆ ನೀರು ನುಗ್ಗಿದೆ ಅಂತ ಹೇಳಿಲ್ವೇನ್ರಿ? ಸಿಟಿ ಪೂರಾ ಅಂತಂದ್ರೆ ಮನೆಗೆ ನೀರು ನುಗ್ಗಿದ್ರಲ್ವಾ, ನಷ್ಟ ಆಗೋದು ನಿನಗೆ. ದವಸ ಧಾನ್ಯ ನಷ್ಟ ಆಗೋದು, ಬಟ್ಟೆ ನಷ್ಟ ಆಗೋದು, ನೀರು ನುಗ್ಕೊಂಡು ಅಲ್ಲಿ ಜೀವನ ಮಾಡಕ್ಕಾಗದ ಪರಿಸ್ಥಿತಿ ನಿರ್ಮಾಣ ತಾನೆ. ತಕ್ಷಣ ಅದಕ್ಕೆ ದಿನ ಅಂತ ಇರಲಿಲ್ಲ, ಕೂಡ್ಲೆ ಕೊಡಿ ಅಂತ ಹೇಳಿದ್ದೀನಿ. ಸರ್ವೆ ಮಾಡಿ ಕೊಡಿ ಅಂತ ಹೇಳಿದ್ದೀನಿ. ಅದಕ್ಕೆ ದಿನಗಳು ಲೆಕ್ಕ ಇಲ್ಲ. ನಾಳೆ ಸರ್ವೆ ಆದ್ರೆ ನಾಳಿದ್ದೆ ಈಗಾಗಲೇ ಮಾಡ್ತಾ ಇದ್ದಾರೆ ಅವರು. ಪಾಪ ಅಲ್ಲಿ ಭಾಗದ ಜನ ಮಸೀದಿನಲ್ಲಿ ಮತ್ತೆ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ. ಬೇರೆ ಸಾಯಿ ಲೇಔಟ್ ನಲ್ಲಿ ಬೇರೆ ಮಾಡ್ತಾ ಇದ್ದಾರೆ. BBMP ಅವರು ಕೂಡ ಸಾಯಿ ಲೇಔಟ್ ನಲ್ಲಿ ಎಲ್ಲ 300 ಮಂದಿಗೆ ಸರ್ ವಸತಿ ಊಟ ಎಲ್ಲ ಕೊಡ್ತಾನೆ ಸರ್. ತಾತ್ಕಾಲಿಕವಾಗಿ ಮಾಡಿದ್ದಾರೆ. ಆಮೇಲೆ ಒಂದು ನಾನು ಇವ್ರಿಗೆ BBMP ಅವ್ರಿಗೆ ಏನಂತ ಹೇಳಿದ್ದೀನಿ ಅಂತಂದ್ರೆ, ಈ ಲೋ ಲೈಯಿಂಗ್ ನಲ್ಲಿ ಏರಿಯಾ ಇದೆಯಲ್ಲ, ರಾಜಕಾಲುವೆ ಇಂದ ಕೆಳಗಡೆ ಇರ್ತಕ್ಕಂಥದ್ದು, ಅಲ್ಲಿ ಬೇಸ್ಮೆಂಟ್ ಪ್ಲಾನ್ ಕೊಡುವಾಗ ಬೇಸ್ಮೆಂಟ್ ಗೆ ಅವಕಾಶ ಕೊಡಬೇಡಿ ಅಂತ ಹೇಳಿದ್ರು. ಬೇಸ್ಮೆಂಟ್ ಗೆ ಒಪ್ಪಿಗೆ ಕೊಡಬೇಡಿ, ಯಾಕಂತಂದ್ರೆ ಬೇಸ್ಮೆಂಟ್ ಗೆ ನೀರು ನುಗ್ಗದು. ತುಂಬಾ ಕಡೆ ಹಂಗಾಗಿದೆ. ಈಗ ನೋಡಿ, ಇದು ಒಂದ್ ಕಡೆ ಏನಾಗಿದೆ, BTM ಲೇಔಟ್ ನಲ್ಲಿ ವಿದ್ಯುತ್ ಹರಿದು ಪಾಪ ಬೇಸ್ಮೆಂಟ್ ನಲ್ಲಿ ನೀರು ತೆಗೆದು ಇದ್ ಮಾಡಕ್ ಹೋಗಿದ್ದಾರೆ. ಅಲ್ಲಿ ಏನಾಗಿದೆ, ಇಬ್ರು ಸತ್ತೋಗಿದ್ದಾರೆ. ಬೇಸ್ಮೆಂಟ್ ನಲ್ಲಿ ವಿದ್ಯುತ್ ಹರಿದು ಇಬ್ರು ಸತ್ತೋಗ್ಬಿಟ್ಟಿದ್ದಾರೆ. ಅದಕ್ಕೆ ಇನ್ನು ಮುಂದೆ ಬೇಸ್ಮೆಂಟ್ ಮಾಡಕ್ಕೆ ಅವಕಾಶ ಕೊಡ್ಕೊಡೋದು. ಲೋ ಲೈಯಿಂಗ್ ಏರಿಯಾದಲ್ಲಿ, ನಾಟ್ ಇನ್ ಆಲ್, ಲೋ ಲೈಯಿಂಗ್ ಏರಿಯಾ. ಹಂಗ್ ಬರ್ಕೊಳ್ಳಿ. ಆಮೇಲೆ ಹಿಂಗೆ ಇಲ್ಲಿ ಬರ್ಬಿಟ್ಟಿದೆ ಆಮೇಲೆ ತಗ್ಗು ಪ್ರದೇಶ, ಲೋ ಲೇಯಿಂಗ್ ಏರಿಯಾ
ಲೈಸೆನ್ಸ್ ಕೊಡೋದ್ರೆ ನಾನು ಪ್ಲಾನಿಂಗ್ನವ್ರು ತೀರ್ಮಾನ ಮಾಡ್ತಾರೆ, ನಾನೇ ತೀರ್ಮಾನ ಮಾಡೋದಿಲ್ಲ. ಎಸ್ಟೇಟ್ ಫ್ಲೋರ್ ಯಾರು ಪ್ಲಾನಿಂಗ್ ಓದಿದ್ದಾರೆ ಅವ್ರು ತೀರ್ಮಾನ ಮಾಡ್ತಾರೆ. ಆದ್ರೆ ಬೇಸ್ಮೆಂಟ್ ಇದು ಕೊಡ್ಬೇಡಿ, ಪರ್ಮಿಷನ್ ಕೊಡ್ಬೇಡಿ. ಲೋ ಲೈಯಿಂಗ್ ಏರಿಯಾ ಆದ್ರೆ ಹೊಸ ಮನೆಗಳನ್ನು ಕಟ್ಟಬೇಕಾದ್ರೆ ಕೆಳಗಡೆ ಪಾರ್ಕಿಂಗ್ ಅವಕಾಶ ಕೊಡೋದಾದ್ರೆ ಮಾಡ್ಬೇಕು ಅನ್ನೋದು ರೂಲ್ಸ್ ಇತ್ತು. ಈಗ ಹೆಚ್ಚುವರಿ ಅವಕಾಶಗಳು ಅದು ಏನಾಯ್ತದೆ, ನೀರು ನುಗ್ಬಿಡ್ತದಲ್ಲಪ್ಪ ತಮ್ಮ, ಸುತ್ತೋಯ್ತಾರಲ್ಲ ಎಲ್ಲ. ರೂಲ್ಸ್ ಆಗಿದೆಯಲ್ಲ. ಇಲ್ಲ, ಅದಕ್ಕೆ ಅವ್ರ ಕಾರ್ ಶೆಡ್ ಮಾಡ್ಕೊಳ್ಳಿ, ಮೇಲ್ಗಡೆ ಕಾರ್ ಶೆಡ್ ಮಾಡ್ಕೊಳ್ಳಿ, ಬಟ್ ಬೇಸ್ಮೆಂಟ್ ಮಾಡಕ್ಕೆ ಅವಕಾಶ ಆಗಿಲ್ಲ. ಬೇಸ್ಮೆಂಟ್ ಜಾಗದಲ್ಲಿ ಸ್ಟಿಲ್ಟ್ ಫ್ಲೋರ್ ಮಾಡಿ. ಸ್ಟಿಲ್ಟ್ ಫ್ಲೋರ್ ನೀರೆಲ್ಲ ಕೆಳಗಡೆ ಹೋದ್ರೆ ಅದು ನೀರೆಲ್ಲ ಕೆಳಗಡೆ ಹೋಗ್ಬಿಡ್ತದಲ್ಲ, ಅದಕ್ಕೆ ಉತ್ತರ, ಪೂರ್ವ, ದಕ್ಷಿಣ ಈ ಕಡೆ ಎಲ್ಲ ಹೋಗಿದ್ದೆ ನಾನು. ಸೊ ಈ ಸಾರಿ 2022ರಲ್ಲಿ ಒಂದ್ಸಾರಿ ಮಳೆ ಬಿದ್ದಿತ್ತು, 229 ಮಿಲಿಮೀಟರ್ ಮಳೆ ಆಗ್ಬಿಟ್ಟಿತ್ತು. 10 ವರ್ಷದಲ್ಲಿ ಇದು 2ನೇ ಸಲ ಜಾಸ್ತಿ ಬಂದಿರೋದು ಮಳೆ ಬಂದಿರೋದು. 10 ವರ್ಷದಿಂದ ಒಂದ್ಸಾರಿ ಬಂದಿತ್ತು. 22 ನಲ್ಲಿ ಲಾಸ್ಟ್ 22 ನಲ್ಲ 114 mm. 114 mm in 22. ಆಮೇಲೆ ಈ 19/5/2025 ಮಧ್ಯರಾತ್ರಿ ಮಳೆ ಬಂದಿದೆ, 12 ಗಂಟೆ ಮೇಲೆ ಸುಮಾರು 132 ಮಿಲಿಮೀಟರ್ ಮಳೆ ಆಗಿದೆ. ಇದು ಯಾಕೆ ಆಗುತ್ತೆ ಅಂತಂದ್ರೆ ಈ ಕ್ಲೈಮೇಟ್ ಚೇಂಜಸ್ ಇಂದ ಪ್ರವಾಹ ಮತ್ತೆ ಬರ ಇವೆಲ್ಲ ಬರ್ತಾ ಇರ್ತದೆ. ಈಗ ಕ್ಲೈಮೇಟ್ ಚೇಂಜಸ್ ನಿಮ್ಗೆಲ್ಲ ಗೊತ್ತಿದೆ, ಅದರಿಂದ ಮಾಡಿದೆ. ಬಟ್ ಬಹಳ ಬೆಂಗಳೂರಿನಲ್ಲಿ ನಾನು ಆಗ್ಲೇ ಮೊನ್ನೆ ಹೇಳಿದೆ, 210 ತಗ್ಗು ಪ್ರದೇಶಗಳಿದ್ದಾವೆ. ಆ ತಗ್ಗು ಪ್ರದೇಶಗಳಲ್ಲಿ 166 ಸೂಕ್ಷ್ಮ, ಅತಿ ಸೂಕ್ಷ್ಮ ಅಂತ ಎಲ್ಲ ಗುರುತು ಮಾಡಿದ್ದಾರೆ. 166 ಕಾರ್ಯನಿರ್ವಹಿಸಿದ್ದಾರೆ. ಇನ್ನು 44 ಅದರಲ್ಲೂ ಕೂಡ 24 ಕೆಲಸ ಪ್ರಾರಂಭ ಮಾಡಿದ್ದಾರೆ. ಸೊ ಇದರಿಂದ ಈ ಆಮೇಲೆ ರಾಜಕಾಲುವೆ ಇದೆಯಲ್ಲ, ಸುಮಾರು 860 ಕಿಲೋಮೀಟರ್ ರಾಜಕಾಲುವೆ ಇದೆ ಬೆಂಗಳೂರಿನಲ್ಲಿ. ರಾಜಕಾಲುವೆ ಸುಮಾರು 860 ಕಿಲೋಮೀಟರ್ ರಾಜಕಾಲುವೆ ಇದೆ. 491 ಕಿಲೋಮೀಟರ್ ರಾಜಕಾಲುವಿನಲ್ಲಿ ಲೈನಿಂಗ್ ಕೆಲಸ ಎಲ್ಲ ಮುಗಿದಿದೆ. ಆಮೇಲೆ 173 ಕಿಲೋಮೀಟರ್ ವರ್ಲ್ಡ್ ಬ್ಯಾಂಕ್ ನಿಂದ ಲೋನ್ ತಗೊಂಡು ಟೆಂಡರ್ ಎಲ್ಲ ಆಗಿದೆ. ವರ್ಕ್ ಆರ್ಡರ್ ಇಶ್ಯೂ ಆಗಿದೆಯಾ? ಇನ್ನು ವರ್ಕ್ ಆರ್ಡರ್ ಇಶ್ಯೂ ಆಗ್ಬೇಕು. ಸುಮಾರು 2,000 ಕೋಟಿ ರೂಪಾಯಿಗಳು. 195 ಕಿಲೋಮೀಟರ್ ಅಲ್ಲಿ ಕೆಲಸ ನಡೀತಾ ಇದೆ ಸರ್. ಫೆಬ್ರವರಿ ಕಂಪ್ಲೀಟ್ ಆಗುತ್ತೆ. ಆಮೇಲೆ 195 ಕಿಲೋಮೀಟರ್ ಕೆಲಸ ನಡೀತಾ ಇದೆ ಸರ್. 2,000 ಕೋಟಿ. ಇದು ಫೆಬ್ರವರಿ 2026 ಒಳಗಡೆ ಮುಗಿಸ್ಬೇಕು ಅಂತ ಹೇಳಿದ್ವಿ. $195 ಕಿಲೋಮೀಟರ್ ರಸ್ತೆ ನಡೀತಾ, ರಾಜಕಾಲುವೆ ಕೆಲಸ ನಡೀತಾ ಇದೆ.
ಸುಮಾರು 2,000 ಕೋಟಿ ಅಂದಾಜಿನಲ್ಲಿ ಕೆಲಸ ನಡೀತಾ ಇದೆ. ಫೆಬ್ರವರಿ 26 ಒಳಗಡೆ ಮುಗಿಬೇಕು ಅಂತೇಳಿ ಹೇಳಿದ್ದೀವಿ. ಅದಲ್ದೇನೆ ಅದರ ಜೊತೆಗೆ 173 ಕಿಲೋಮೀಟರ್ ವರ್ಲ್ಡ್ ಬ್ಯಾಂಕ್ ನೆರವಿನಿಂದ ವಿತ್ ದಿ ಅಸಿಸ್ಟೆನ್ಸ್ ಆಫ್ ವರ್ಲ್ಡ್ ಬ್ಯಾಂಕ್ ಲೋನ್ ಏನು 2,000 crores. BBMP works. Sanctioned. Yes. Sanctioned, sir. Negotiation ಆಗಿದೆ. ಇದನ್ನ 3 ವರ್ಷಗಳಲ್ಲಿ ಪೂರ್ಣಗೊಳಿಸಬೇಕು ಅಂತ ವಿಚಾರ ಇದೆ. ಸೊ ಇದೆಲ್ಲ ಆದ್ರೆ ರಾಜಕಾಲುವೆಗಳು ಪೂರ್ಣ ಲೈನಿಂಗ್ ಆದಾಗ ಆಗುತ್ತೆ. ಮತ್ತೆ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅವೆಲ್ಲರೂ ಕೂಡ ಮುಲಾಜಿಲ್ಲಿ ತೆಗೆದಾಕಿ ಅಂತ ಹೇಳಿದ್ರು. ಎಷ್ಟೇ ಪ್ರಭಾವಿಗಳಿರ್ಲಿ ಯಾರೇ ಇರ್ಲಿ ಅದನ್ನ ಒತ್ತುವರಿನ ಬಿಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಈ ಸರಿ ಮಳೆ ಬಂದಾಗಲೂ ಕೂಡ ರಾಜಕಾಲುವೆ ಒತ್ತುವರಿ ತೆರವು ಮಾಡ್ತೀವಿ ಅಂತ ಹೇಳ್ತೀರಾ ಸರ್, ಬಟ್ ಅಧಿಕಾರಿಗಳು ಯಾಕೆ ಬೆದರಿಕೆ ತೋರಿಸ್ತಾರೆ? ಪ್ರತಿ ಸರಿ ಮಳೆ ಬಂದ ಸಂದರ್ಭದಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಮಾಡ್ತೀನಿ ಅಂತ ಹೇಳ್ತೀರಾ, ಬಟ್ ಅಧಿಕಾರಿಗಳು ಎಲ್ಲ ಒಂದ್ ಕಡೆ ನಿರ್ಲಕ್ಷ್ಯ. ಇಲ್ಲ, ಈಗ 491 ಮಾಡಿರೋದು ಯಾಕೆ? ಯಾವ್ದು ಈಗ ಏನಾಯ್ತು? ನೀವು ಬಂದಿರೋದು ಅದೇ ಬಂದಿರೋದು. ನಾವು ತಾಪತ್ರಯ ಬಿಜೆಪಿ ಅವ್ರ ಕಾಲದಲ್ಲಿ ಮಾಡ್ಲಿಲ್ಲ, ಗೊತ್ತಾಯ್ತಾ? ನಾವು ಬಂದಾಗ ಶುರು ಮಾಡಿಸಿದ್ದೆ ನಾನು. ಆಗ್ಲೇನೆ 491 ಕಿಲೋಮೀಟರ್ ಆಯ್ತದ್ದು. ಅದಾದ್ಮೇಲೆ ಆಗ್ಲಿಲ್ಲ, ಈಗ ಮತ್ತೆ ಶುರು ಮಾಡಿಸಿದ್ವಿ. 2 ವರ್ಷ ಸರ್ ಸುಮ್ಮನೆ ಇದ್ರಿ, ಮತ್ತೆ 2 ವರ್ಷ ಸುಮ್ಮನೆ ಇದ್ರಿ. ಏನು 195 ಕಿಲೋಮೀಟರ್ ಕೆಲಸ ನಡೀತಾ ಇರೋದು ಯಾರು? ನೋಡಪ್ಪ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಲ್ಲಿ ಅದರ ಅಡಿನಲ್ಲಿ ಕೆಲಸ ಶುರು ಮಾಡಿ ಅಂತ ಹೇಳಿದ್ರು. ಕೋರ್ಟ್ಗೆ ಹೋಗಿದ್ರೆ ಕೋರ್ಟ್ ನಲ್ಲಿ ಒಂದು ಸ್ಟೇಗಿ ಕೊಟ್ಟಿದ್ರೆ ಅಥವಾ ಇನ್ನೇನಾದ್ರು ಮಾಡಿದ್ರೆ ಆದೇಶ ಇದ್ರೆ ಅದನ್ನ ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇದು ಒಂದು. ಎರಡನೇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇದು ಎರಡನೇದು. ಸರ್ ಒತ್ತುವರಿ ಎಷ್ಟು ಬಾಕಿ ಇದೆ ಸರ್? ಹಿಂದೆ ನೀವಿದ್ದಾಗ 2018 ಕ್ಲಿಯರ್ ಆಗಿತ್ತು, ಮತ್ತೆ ಕೋರ್ಟ್ ಬಂದ ನಂತರ ಸ್ಟಾಪ್ ಆಗುತ್ತೆ, ಮತ್ತೆ ಇನ್ನೆಷ್ಟು ಬಾಕಿ ಇದೆ ಸರ್? 18 ಪರ್ಟಿಕ್ಯುಲರ್ ಕೇಸಸ್ ಕೂಡ ಇತ್ತು ಸರ್. ಪ್ರಭಾವಿಗಳ ಆಸ್ಪತ್ರೆಗಳು, ಕಟ್ಟಡಗಳು, ಯಾರೇ ಪ್ರಭಾವಿಗಳಿದ್ರು ತೆಗಿಸಾಕ್ತಿವಿ. ಅಡ್ಡ ಬಂದ್ರೆ ರಾಜಕಾಲುವೆಗಳಿಗೆ ಅಡ್ಡ ಬಂದ್ರೆ ಒತ್ತುವರಿ ಆಗಿದ್ರೆ ತೆಗಿಸ್ತೀವಿ. ಕಾಂಗ್ರೆಸ್ ಬಿಜೆಪಿ ಯಾರು ಆಗ್ಲಿ, ಕಾಂಗ್ರೆಸ್ನವರು ಬಿಜೆಪಿ ಅವರು ಯಾವಾಗ. ಆಮೇಲೆ ಲಾಸ್ಟ್ ನಲ್ಲಿ ಒಂದು ಈ ಬಾನು ಮುಸ್ತಾಕ್ ಅಂತ ರೈಟರ್ ಇದಾರಲ್ಲ, ಬಾನು ಮುಸ್ತಾಕ್ ಹಾಸನದವರು, ಅವರ ಹೃದಯ ದೀಪ ಕೃತಿಗೆ ಬೂಕರ್ ಪ್ರಶಸ್ತಿ ಬಂದಿದೆ. 2025ನೇ ಸಾಲಿಗೆ ಕೊಡ್ತಕ್ಕಂತ ಬೂಕರ್ ಪ್ರಶಸ್ತಿ ಬಂದಿದೆ. ಇದರಿಂದ ಇಡೀ ಕನ್ನಡ ನಾಡಿನ ಗೌರವವನ್ನು ಹೆಚ್ಚು ಮಾಡಿದೆ. ಹಿಂದೆ 2008ರಲ್ಲಿ ಅರವಿಂದ ಅಡಿಗ ಅವರಿಗೆ ಸಿಕ್ಕಿತ್ತು 2008ರಲ್ಲಿ ದಿ ವೈಟ್ ಟೈಗರ್ ಅನ್ನೋ ಕೃತಿಗೆ. ಅರವಿಂದ ಅಡಿಗ ಅವರ ನಂತರ 2ನೇ ಬೂಕರ್ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಬಾನು ಮುಸ್ತಾಕ್ ಅವರಿಗೆ 2025. ಇಡೀ ದೇಶದಲ್ಲಿ 5 ಪ್ರಶಸ್ತಿಗಳು ಬಂದಿದ್ದಾವೆ ಇಲ್ಲಿವರೆಗೆ. ಇವರು 6ನೇವರು.
ಈ ಬೂಕರ್ ಪ್ರಶಸ್ತಿ ಪ್ರಾರಂಭ ಆದ ಯಾವಾಗ ಅಂತಂದ್ರೆ 1969ನೇ ಇಸ್ವಿ. 1969ನೇ ಇಸ್ವಿ ಪ್ರಶಸ್ತಿ ಪ್ರಾರಂಭ ಆಯಿತು. ಇಂಥ ಪ್ರಶಸ್ತಿ ಕನ್ನಡ ಭಾಷೆಗೆ ಬಂದಿರತಕ್ಕಂಥದ್ದು ನಮಗೆಲ್ಲ ಹೆಮ್ಮೆಯ ವಿಷಯ ಅಂತೇಳಿ ಎಲ್ಲ ಕನ್ನಡಿಗರು, ಕನ್ನಡ ಅಭಿಮಾನಿಗಳು ಖುಷಿ ಪಡ್ತಕ್ಕಂಥ, ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಹೌದೌದು, ಲಂಕೇಶ್ ಪತ್ರಿಕೆಯಲ್ಲಿ ಬರೀತಾ ಇದ್ರು ಬಾನು ಮುಸ್ತಾಕ್. ನೀವು ಎಲ್ಲ ಬಂದಿದ್ರಿ, ನಮ್ ಜೊತೆ ಎಲ್ಲ ಬಂದಿದ್ರಿ. ಕೆಲವರಿಗೆಲ್ಲ ಊಟ ಸಿಕ್ಕಿದೆ, ಕೆಲವರು ಊಟ ಸಿಕ್ಕಿದೆ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಊಟ ಮಾಡಿರೋರ್ಗೂ ಧನ್ಯವಾದಗಳು, ಊಟ ಮಾಡದಿರೋರ್ಗೂ ಧನ್ಯವಾದಗಳು. ಆಮೇಲೆ ಈ ಇದರಲ್ಲಿ ಇಬ್ರು ಸತ್ತೋಗಿದಾರಲ್ಲ, ಯಾವುದು BTM ಲೇಔಟ್ ನಲ್ಲಿ 63 ವರ್ಷದವರು ಒಬ್ರು, ಆಮೇಲೆ 12 ವರ್ಷದವರು ಒಬ್ರು. ಈ ವಿದ್ಯುತ್ ಶಕ್ತಿ ಇದರಿಂದ ಸತ್ತೋಗಿದ್ದಾರೆ. ಅವರಿಗೆ ಕಾರ್ಪೊರೇಷನ್ ಇಂದ 5 ಲಕ್ಷ ರೂಪಾಯಿ ಕೊಟ್ಟಿದೆ. ನಾನು ಇವತ್ತು ನಮ್ಮ ಜೊತೆ ಜಾರ್ಜ್ ಬಂದಿದ್ರಲ್ಲ, ನೀವು KEB ಅವರು ಬೆಸ್ಕಾಂ ಇಂದ 5 ಲಕ್ಷ ಕೊಡಿ ಅಂತ ಹೇಳಿದ್ರು. ನೋಡಪ್ಪ, ಕೊಡಿ. ಯಾವಾಗ ಅವ್ರಿಗೂ 5 ಲಕ್ಷ ಕೊಡ್ತೀವಿ. ಅಭಿನಂದನೆಗಳು. ಆಮೇಲೆ ಬಾನು ಮುಸ್ತಾಕ್ ಅವರಿಗೆ 7 ಕೋಟಿ ಕನ್ನಡಿಗರ ಪರವಾಗಿ ಅಭಿನಂದನೆಗಳು. ಹೋಮ್ ಮಿನಿಸ್ಟರ್ ಶಿಕ್ಷಣ ಸಂಸ್ಥೆಯ ಮೇಲೆ ಇಡಿ ದಾಳಿ ಆಗಿದೆ. ಈಗ ನನಗೆ ಪೂರ್ಣ ಡೀಟೇಲ್ಸ್ ಗೊತ್ತಿಲ್ಲ, ಬಟ್ ಆದರೂ ಕೂಡ ಇಡಿ ದಾಳಿ ಮಾಡಿದೆ. ನಿನ್ನೆ ತಾನೇ ನಾವು ಸುಮಾರು 1,11,111 ಜನರಿಗೆ, ಬಡವರಿಗೆ ಹಕ್ಕುಪತ್ರಗಳನ್ನು ಕೊಟ್ಟಿದ್ವಿ. ತಾಂಡಗಳಲ್ಲಿ ವಾಸ ಮಾಡೋರು, ಹಟ್ಟಿಗಳಲ್ಲಿ ವಾಸ ಮಾಡೋರು, ಮಜರೆಗಳಲ್ಲಿ ವಾಸ ಮಾಡೋರು, ಆಡಿಗಳಲ್ಲಿ ವಾಸ ಮಾಡೋರು, ಅವ್ರಿಗೆಲ್ಲ ಕೊಟ್ಟಿದ್ದೀವಿ. ಈಗ ಈ ಇನ್ಸ್ಟಿಟ್ಯೂಷನ್ ಪ್ರಾರಂಭ ಆಗಿ ಬಹಳ ವರ್ಷ ಆಯ್ತು. ಇದನ್ನ ಪರಮೇಶ್ವರ್ ಅವ್ರ ತಂದೆ ಗಂಗಾಧರಯ್ಯ ಅವರೇ ಪ್ರಾರಂಭ ಮಾಡಿದ್ದು. ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು. ಅವರು ಒಬ್ಬ ದಲಿತ ನಾಯಕರು, ಕರ್ನಾಟಕದಲ್ಲಿ ಪ್ರಮುಖ ನಾಯಕರು. ಅವ್ರ ಮೇಲೆ ನನಗೆ ಅನ್ಸುತ್ತೆ ಸಿಂಗಲ್ ರಾಜಕೀಯ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅದೇ ಹೇಳದ್ನಲ್ಲ ಈಗ ಈಶ್ವರ್ ತರ್ಕರ್ ದಲಿತ ನಾಯಕರ ಎಲ್ಲ ಈಗ ಟಾರ್ಗೆಟ್ ಮಾಡೋದೇ ಬಡವರನ್ನ, ದಲಿತರನ್ನ, ಹಿಂದುಳಿದವ್ರನ್ನ, ಕಾಂಗ್ರೆಸ್ನವ್ರನ್ನ. ಗೊತ್ತಾಯ್ತಾ? ಕಾಂಗ್ರೆಸ್ನಲ್ಲಿ ಬಿಜೆಪಿಯವರು ಯಾರ ಮೇಲೆ ಮಾಡಿದ್ದಾರೆ ನೋಡೋಣ, ಹೇಳಿದ ದಾಳಿನ. ಇಡಿ, ಇನ್ಕಮ್ ಟ್ಯಾಕ್ಸ್ ಯಾರು ಮಾಡಿದ್ದಾರೆ ಹೇಳಿ ನೋಡೋಣ. ಯಡಿಯೂರಪ್ಪ ಏನ್ ಬಹಳ ಅನಿಷ್ಟ, ವಿಜೇಂದ್ರ ಬಹಳ ಅನಿಷ್ಟ, ಕುಮಾರಸ್ವಾಮಿ ಬಹಳ ಅನಿಷ್ಟ.
ಬಿಜೆಪಿಯವರೆಲ್ಲ ಬಹಳ ಆನೆಸ್ಟ್ ನಾಯಕರುಗಳೆಲ್ಲ ಅವ್ರ ಮೇಲೆ ಒಬ್ಬರ ಮೇಲೂ ಮಾಡಲ್ಲ, ಇವ್ರನ್ನೇ ಯಾಕೆ ಇದ್ ಮಾಡ್ತಾರೆ ನೋಡಿ. ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದವರು ಅಂತ ಹೇಳ್ತಾ ಇದ್ದೆ, ಈಗಿನದು ಹೇಳಿಲ್ಲ. ಅವ್ರ ಕಾಲದಲ್ಲಿ ಆತರ ಇರ್ಲಿಲ್ಲ, ಆತರ ಖಂಡಿತ ಇರಲಿಲ್ಲ ಸರ್. ಈಗ ಸ್ಟಾರ್ಟ್ ಮಾಡಿದ್ರು ನಾವು ಮನಮೋಹನ್ ಸಿಂಗ್ ಟೈಮ್ ನಲ್ಲಿ ಇದ್ದಿದ್ದು. ಇದೆಲ್ಲ ನೋಡಿದ್ರೆ ಟಾರ್ಗೆಟ್ ಮಾಡಿ ಒಬ್ಬ ದಲಿತ ನಾಯಕರನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಇದು ರಾಜಕೀಯ ಪ್ರೇರಿತವಾದದ್ದು. ಮತ್ತೆ ಅವರು ಒಂದು ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದಾರೆ, ಆ ವಿದ್ಯಾಸಂಸ್ಥೆ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಮೊದಲು ಇನ್ಕಮ್ ಟ್ಯಾಕ್ಸ್ ಮಾಡಿದ್ರು, ಈಗ ಮೊದಲು ಇನ್ಕಮ್ ಟ್ಯಾಕ್ಸ್ ಮಾಡಿದ್ರು, ಈಗ ಇಡಿ ಮಾಡಿದೆ. CM sir, the same thing in English, please. The same thing in English also, please. ಈಗ ಇವ್ರು ಕೊಡ್ತಾ ಇರೋದು KB ಅವರು, ಇಟ್ ಇಸ್ ಅವರು ತಪ್ಪು ಮಾಡಿದ್ದಾರೆ ಅಂತಲ್ಲ, ನಾಟ್ ಡ್ಯೂ ಟು ಡಿಪಾರ್ಟ್ಮೆಂಟಲ್ ಫಾಲ್ಟ್, ಮಾನವೀಯತೆ ದೃಷ್ಟಿಯಿಂದ ಕೊಡಿ, ನಾನ್ ಮಾನವೀಯತೆ ದೃಷ್ಟಿಯಿಂದ ಕೊಡಿ ಅಂತ ಹೇಳಿದ್ದೀನಿ. ಸರ್, ಈಗ ನೀವು ಎಲ್ಲಾ ಕಡೆ ಭೇಟಿ ಮಾಡಿ ಬಂದ್ರಿ, ಕಳೆದ ಬಾರಿ ಹೇಳಿದ್ರಿ, ಈಗ 4 ವಾರ ಇರ್ಬೋದು ಅಥವಾ ಮಾನ್ಯತಾ ಟೆಕ್ ಪಾರ್ಕ್ ಇರ್ಬೋದು, ಹಿಂದೆ ಹೋದಾಗಲೂ ಇದೇ ಕಂಪ್ಲೇಂಟ್ ಹೇಳಿದ್ರಿ, ಇನ್ನೂ ಸಹ ಸಮಸ್ಯೆ ಬಗೆಹರಿದಿಲ್ಲ. ಅದನ್ನೇ ಪುನಃ ಬೇರೆ ತರ ಪ್ರಶ್ನೆ ಕೇಳ್ತಾ ಇದ್ದೆ, ಮೊದಲು ಕೇಳಿದ್ರು ಕೇಳವು ಒಬ್ರು ಕೇಳ್ರಿ ನೋಡೆಯ ಕೇಳಿ ಕೇಳಿ. ನಾನು ಹೇಳ್ತೀನಿ, ನಾನು ಇಲ್ಲಿವರೆಗೆ ರಾಜಕಾಲುವೆಗಳನ್ನ ತೆರವು ಮಾಡಿಸ್ತಕ್ಕಂಥ, ಒತ್ತುವರಿ ತೆರವು ಮಾಡಿಸ್ತಕ್ಕಂಥ, ಮತ್ತೆ ಎಲ್ಲನೂ ಲೈನಿಂಗ್ ಮಾಡಿಸ್ತಕ್ಕಂಥ, ತಡೆಗೋಡೆ ಮಾಡತಕ್ಕಂಥ ಕೆಲಸ ಮಾಡಿದರೆ ಇವೆಲ್ಲ ಆಗ್ಲಿಕ್ಕೆ ಸಾಧ್ಯ ಆಯ್ತಿರಲಿಲ್ಲ. ಈ ಎಲ್ಲ ತಗ್ಗು ಪ್ರದೇಶಗಳಲ್ಲಿ ಅಲ್ಲಿ ಎಲ್ಲೆಲ್ಲಿ ನೀರು ನುಗ್ಗುತ್ತೆ ಅಲ್ಲೆಲ್ಲ ಮಾಡಿದ್ರೆ ಆಗ್ತಿತ್ತು. ಬಿಜೆಪಿ ಅವರು ಮಾಡ್ಲಿಲ್ಲ 4 ವರ್ಷ. ಈಗ 2022ರಲ್ಲಿ 229 ಮಿಲಿಮೀಟರ್ ಮಳೆ ಆಯಿತು. ಆಗ್ಲೇ ಕೂಡ್ಲೆ ಮಾಡ್ಬೇಕಾಗಿತ್ತು, ಮಾಡ್ಲಿಲ್ಲ. ಸೊ ಮಾಡದ್ರಿಂದ ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತವೆ. ಅದು 1 ವರ್ಷದಲ್ಲಿ 6 ತಿಂಗಳಲ್ಲಿ ಮುಗಿಸೋ ಕೆಲಸ ಅಲ್ಲ. ಈಗ ನೋಡಿ, 173 ಕಿಲೋಮೀಟರ್ ರಾಜಕಾಲುವೆ ಮಾಡಕ್ಕೆ ವರ್ಲ್ಡ್ ಬ್ಯಾಂಕ್ ನಾವು ತಗೊಂಡಿರ್ತಕ್ಕಂಥದ್ದು ಸಾಲ 3 ವರ್ಷ ಟೈಮ್ ಹಿಡಿಯುತ್ತೆ. ಆ 3 ವರ್ಷ ಟೈಮ್ ಹಿಡಿಯುವಾಗ ಅದು 6 ತಿಂಗಳಲ್ಲೇ ಮಾಡಕ್ಕಾಗತ್ತಾ? 3 ತಿಂಗಳಲ್ಲಿ ಮಾಡಕ್ಕಾಗತ್ತಾ? ಲೋನ್ ತಗೊಂಡಿದ್ದೀವಿ ನಾವು. ಸೊ ಎನಿವೆ, ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಏನಾಗಿದೆ, ಒಂದು ಕ್ಲೈಮೇಟ್ ಚೇಂಜಸ್, ಎರಡನೇದು ನಮ್ಮಲ್ಲಿ ಚರಂಡಿ ವ್ಯವಸ್ಥೆ ಅಷ್ಟೊಂದು ಸಮರ್ಪಕವಾಗಿ ಇಲ್ಲದೆ ಇರ್ತಕ್ಕಂಥದ್ದು, ಮೂರನೇದು ರಾಜಕಾಲುವೆಗಳು ಒತ್ತುವರಿಯಾಗಿರ್ತಕ್ಕಂಥದ್ದು, ಮತ್ತೆ ಸಿಲ್ಟಪ್ ಆಗಿರ್ತಕ್ಕಂಥದ್ದು, ಈ ಕಾರಣಗಳಿಂದ ಪದೇ ಪದೇ ಈ ಸಮಸ್ಯೆ ಮಳೆಗಾಲ ಬಂದಾಗೆಲ್ಲ, ಹೆಚ್ಚು ಮಳೆ ಆದಾಗೆಲ್ಲ ಈ ಸಮಸ್ಯೆ ಉದ್ಭವ ಆಗ್ತದೆ. ಅದಕ್ಕೆ ಶಾಶ್ವತವಾಗಿ ಪರಿಹಾರ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ನನಗಿದೆ, ನಂಬಿಕೆ ನನಗಿದೆ. ಮುಂದಿನ ಮಳೆಗೆ ಈ ತರ ಆಗಲ್ಲ ಅಂತೀರಾ ಸರ್? ಬೆಂಗಳೂರು ಯಾವುದೇ ಕಾರಣಕ್ಕೂ ಈ ತರ ಇಲ್ಲ ಅಂತೀರಾ ಸರ್? ಮುಂದಿನ ಮಳೆಗೆ 100% ಸರಿ ಹೋಗುತ್ತೆ ಅಂತ ಹೇಳಕ್ ಹೋಗಲ್ಲ ನಾನು. ಮುಂದಿನ ಮಳೆಗೆ ಅಷ್ಟೊತ್ತಿಗೆ ಸಾಕಷ್ಟು ಮಾಡ್ತೀವಿ ಸರ್. ಮೊದಲು ಮಳೆ ಬಂದಾಗ ಕಿಲೋ ಥಿಯೇಟರ್ ಒಂದು ಬ್ರಿಡ್ಜ್ ಇತ್ತು, ಬಸ್ಗಳೇ ಬರುತ್ತಾ ಇತ್ತು. ಶಾಂತಿನಗರ ಬಸ್ ಅದೆಲ್ಲ ತಾವು ಬಂದ್ಮೇಲೆ ಎಲ್ಲ ಸರಿ ಮಾಡಿದ್ರು. ಆಮೇಲೆ ಜನರು ಕೂಡ ಸಹಕರಿಸ್ಬೇಕು ಇದ್ರ ಜೊತೆಗೆ. ಈಗ ಪ್ಲಾಸ್ಟಿಕ್ ಹಾಕ್ಬಿಡೋದು, ಕಾಲುವೆ ಚರಂಡಿಗಳಿಗೆ ಇದನ್ನ ಸುರಿದು ಬಿಡೋದು, ಕಸ ಸುರಿದು ಬಿಡೋದು, ಆಮೇಲೆ ಬಟ್ಟೆ ಬೀಸಾಕೋದು, ಆಮೇಲೆ ಆಮೇಲೆ ಎಂತದು ಮನೆಗಳನ್ನ ಅಕ್ರಮವಾಗಿ ಕಟ್ಟಿಬಿಡೋದು,
ಇಂಥವೆಲ್ಲ ಅವೆಲ್ಲ ಮಾಡ್ಬೇಕು, ಅವ್ರು ಕೋಆಪರೇಟ್ ಮಾಡ್ಬೇಕಲ್ವಾ, ಇವೆಲ್ಲ ಇರ್ಬಾರ್ದು. ಅಶೋಕ್ ಹೇಳ್ತಿದ್ರು 1600 ಕೋಟಿ ನಾವು ಕೊಟ್ಟಿದ್ವಿ ಬಿಜೆಪಿ ಸರ್ಕಾರದಲ್ಲಿ, ನಿಮ್ ಸರ್ಕಾರ ಬರ್ತಿದ್ದೇನೆ ಅದನ್ನ ವಾಪಸ್ ತಗೊಂಡ್ರು, ಹಾಗಾಗಿ ಮಳೆ ಬಂದ್ರೆ ಇಷ್ಟು. ಯಾರಪ್ಪ ಕೊಟ್ಟಿದ್ದವರು? ಅಶೋಕ್ ಬರ ಸುಳ್ಳು ಹೇಳೋದು ಬಿಟ್ರಿ ಇನ್ನೇನ್ ಬರ್ತದೆ? ಬಿಜೆಪಿ ಅವರೆಲ್ಲ ಸುಳ್ಳು ಹೇಳೋದು. 1600 ಕೋಟಿ ಕೊಟ್ಟಿದ್ರಿ, ಕೆಲಸ ನಡೀತಾ ಇದೆ ಸರ್. ಅಲ್ಲಪ್ಪ 1600 ಕೋಟಿ ಕೊಟ್ಟಿದ್ರ ಅವರು? ಸರ್ ತಾವು ಬಂದ ಮೇಲೆ 7,000 ಕೋಟಿ ರೂಪಾಯಿ ಫಸ್ಟ್ ಟೈಮ್ ಬ್ಯಾಂಗ್ಳೂರ್ ಸಿಟಿಗೆ 7,000 ಕೋಟಿ 3 ವರ್ಷ ಕೊಟ್ಟಿದ್ದು ತಾವು. ಅಲ್ಲಿ ತನಕ ಇವರೆಲ್ಲ ಇದ್ರು ₹1 ಕೊಟ್ಟಿರಲಿಲ್ಲ. ವಾಪಸ್ ಯಾವಾಗ ತಗೊಂಡಿಲ್ಲ, ವಾಪಸ್ ನೋಡಿಯಪ್ಪ, ಅವರು ಕೆಲಸ ಮಾಡಿದ್ರೆ 4 ವರ್ಷ ಅಧಿಕಾರದಲ್ಲಿದ್ರು, 4 ವರ್ಷ ಮಾಡಿದ್ರೆ ಈ ಸಮಸ್ಯೆ ಬರ್ತಿಲ್ಲ. ಕನ್ನಡದಲ್ಲಿ ಮಾತಾಡ್ತೀನಿ, ನೀನ್ ಇಂಗ್ಲಿಷ್ ಕೇಳ್ತಾ ಇದೀಯ.